ಕೈಲಾಗದವರು ಮೈ ಮೇಲೆ ಪರ್ಚಿಕೊಂಡ್ರು ಎನ್ನುವ ಗಾದೆ ಮಾತು ಎನ್ನುವಂತೆ ಕಾಂಗ್ರೆಸ್ ಪಕ್ಷದ ಅಕೌಂಟ್ಗಳನ್ನು ಸೀಜ್ ಮಾಡಲಾಗುತ್ತಿದೆ ಎಂದು ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಟೀಕಿಸಿದರು. ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಚುನಾವಣೆ ಯಾವಾಗ ಬರುತ್ತೋ ಬಿಜೆಪಿಯವರು ಇಂತಹ ಒಂದು ರಾಗ ತೆಗೆಯುತ್ತಾರೆ. ಸಿಬಿಐ ಇಡಿ ದಾಳಿ ಮಾಡಿಸುವುದು ಬಿಜೆಪಿಯ ಹುಟ್ಟು ಗುಣವಾಗಿದೆ. ಅಲ್ಲದೆ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಇದು ಒಂದು ಕಸಬು ಆಗಿದೆ. ಪ್ರಮುಖವಾಗಿ ಚುನಾವಣೆ ಬರುತ್ತಿದ್ದ ಹಾಗೆ ಇವುಗಳು ಪ್ರಾರಂಭವಾಗುತ್ತದೆ. ಇದು ಬ್ಲಾಕ್ ಮೇಲ್ ತಂತ್ರ ಎಂದು ವಾಗ್ದಾಳಿ ನಡೆಸಿದರು. ಪ್ರಾಮಾಣಿಕವಾಗಿ ಸ್ವಂತ ಶಕ್ತಿ ಅಭಿವೃದ್ಧಿ ಮೇಲೆ ದೇಶದಲ್ಲಿ ಗೆಲ್ಲುತ್ತೇವೆ ಎಂದ ಅವರಿಗೆ ಗ್ಯಾರಂಟಿ ಇಲ್ಲ ಎಂದರು. ರಾಮ ಮಂದಿರ ಉದ್ಘಾಟನೆ ಮಾಡಿದ ತಕ್ಷಣ ಗೆಲ್ಲೋಕಾಗುತ್ತಾ? ರಾಮ ಮಂದಿರವನ್ನು ನಾವು ಯಾರು ಬೇಡ ಅಂದಿಲ್ಲ, ನಾವು ಜೈರಾಮ್ ಎನ್ನುತ್ತೇವೆ, ನಾವು ರಾಮನ ಭಕ್ತರೇ ಎಂದರು. ಮಾಡಿ ಏನು ದೇಣಿಗೆಯನ್ನು ಸಂಗ್ರಹ ಮಾಡ್ತಾರೆ. ಇವತ್ತು ಹೈಯೆಸ್ಟ್ ಯಾರು ಮಾಡಿದ್ದಾರೆ ಈ ದೇಶದಲ್ಲಿ? ನಾವು 70 ವರ್ಷ 60 ವರ್ಷ ಆಳಿದ್ರು ಅಂತ ಹೇಳ್ತಾರೆ. ಇವ್ರು ಮಾಡಿದ್ದು ಎಷ್ಟು ವರ್ಷ ಈ ದೇಶದಲ್ಲಿ ಆಡಳಿತವನ್ನು ಮಾಡಿದ್ದಾರೆ? ಮತ್ತೆ ಅದು ನೋಡಬೇಕು ಇವ್ರು ಏನು ಮಾಡ್ತಾ ಇದ್ದಾರೆ. ಜನರ ದುಡ್ಡನ್ನು ಸಂಗ್ರಹಣೆ ಮಾಡ್ತಾರೆ, ಅದನ್ನ ಬೇರೆ ರೀತಿ ದುರುಪಯೋಗ ಮಾಡೋದು, ನಾನಾ ರೀತಿ ಎಲ್ಲ ರೀತಿ ದುರುಪಯೋಗಗಳು. ಆ ದುರುಪಯೋಗಕ್ಕೆ ಇವತ್ತು ಒಂದು ಅಂತ್ಯ ಅನ್ನೋದು ಇರುತ್ತೆ. ಆ ಅಂತ್ಯ ಬಂದಿದೆ ಅನ್ನೋದು ನನ್ನ ವಿಚಾರ. ಪಕ್ಷ ನಮ್ಮ ಅಭಿವೃದ್ಧಿ ನಮ್ಮ ಪಕ್ಷ ನೋಡ್ಕೊಡ್ತಾ ಯಾರನ್ನು ಕೇಳಿಲ್ಲ. ಪಕ್ಷ ನೋಡ್ಕೊಡ್ತಾರೆ, ನಮ್ಮ ಲಾರ್ಜೆಸ್ಟ್ ಪಾರ್ಟಿ ಹಂಗಾಗಿ ನಮ್ಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಏನಂದ್ರೆ ಟಿಎಂಸಿಗಿಂತ ಕಡಿಮೆ ಕಾಂಗ್ರೆಸ್ಗೆ ಬಂದಿದ್ದಾರೆ. ಕಾಂಗ್ರೆಸ್ ಯಾವ ಪರಿಸ್ಥಿತಿ ಮುಟ್ಟಿದೆ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇವ್ರದ್ದೇನು ಪರಿಸ್ಥಿತಿ ಇತ್ತು ಈ ದೇಶದಲ್ಲಿ ಅದನ್ನು ಸ್ವಲ್ಪ ಅವರು ಅವಲೋಕನ ಮಾಡ್ಕೋಬೇಕಲ್ಲ. ಯಾವುದೂ ಶಾಶ್ವತ ಇಲ್ಲ ಅನ್ನೋದು ಅವ್ರು ಮೊದಲು ಅರ್ಥ ಮಾಡ್ಕೋಬೇಕು. ಇವ್ರ ಪರಿಸ್ಥಿತಿ ಎಷ್ಟಿತ್ತು? ಸಿಂಗಲ್ ಡಿಜಿಟ್ ಇತ್ತು. ಇವತ್ತೇನೋ ಬಂದಿದ್ದಾರೆ, ಅದೇ ಧರ್ಮದ ಆಧಾರದ ಮೇಲೆ ಬಂದಿದ್ದಾರೆ. ಅದು ಜನರು ಇವತ್ತು ನೋಡ್ತಾ ಇದ್ದಾರೆ. ಜನರು ಅದಕ್ಕೆ ತೀರ್ಮಾನವನ್ನು ಕೊಡ್ತಾರೆ, ಅದಕ್ಕೊಂದು ನಿರ್ಣಯ ಮಾಡ್ತಾರೆ. ಖಂಡಿತವಾಗಿ ಅದಕ್ಕೊಂದು ಅಂತಿಮ ನಿರ್ಣಯ ಆಗೇ ಆಗುತ್ತೆ ಅನ್ನೋದು ವಿಶ್ವಾಸ ಇತ್ತು. ನೋಡ್ರಿ, ಇಂಡಿಯಾ ಒಕ್ಕೂಟವನ್ನು ಮುರಿಯೋದಕ್ಕೆ ಇವರೇ ಭಾರತೀಯ ಜನತಾ ಪಕ್ಷದವರೇ ಕಾರಣ. ಯಾಕಂದ್ರೆ ಇವತ್ತು ನೋಡಿ ಪ್ರತಿಯೊಬ್ಬರಿಗೂ ಎದುರಿಸುವಂಥದ್ದು ಏನು, ಇಡಿ, CBI, IT ರೇಡ್. ನೀವು ಚುನಾವಣೆ ನೋಡ್ರಿ, ನೀವು ಮಾಧ್ಯಮದವ್ರಿಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ಇದನ್ನ ಸ್ವಲ್ಪ ಇದನ್ನ ಬೆಳಕು ಚೆಲ್ಲಬೇಕು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾಕೆ ಪ್ರಾರಂಭ ಆಗ್ತವೆ ಇಡಿ, CBI ಮತ್ತು ಇನ್ನೊಂದು IT ರೇಡ್ಗಳು ಇವೆಲ್ಲ ಯಾಕೆ ಪ್ರಾರಂಭ ಆಗ್ತವೆ? ಅಂದರೆ ಎದುರಿಸೋ ತಂತ್ರ ಅಲ್ಲ ಇದು. ಅಂದರೆ ಎದುರಿಸಿ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋದು, ಇಲ್ಲ ಸುಮ್ಮನೆ ಕೂಡಿಸೋದು, ಇದು ಮಾಡುವಂಥ ಉದ್ಯೋಗ ಅದು. ಅಮಿತ್ ಶಾ ಅವ್ರು ಏನು ಮಾಡ್ತಾರೆ? ಕ್ರಿಮಿನಲ್ ಮೈಂಡೆಡ್ ಬಿಟ್ಟರೆ ಬೇರೆ ಕೆಲಸ ಏನಿದೆ ಅವ್ರಿಗೆ? ಇದೇ ಒಂದು ತಂತ್ರ ಅಲ್ಲ. ಕಾಂಗ್ರೆಸ್ನವ್ರು ಎದುರೋದಿಲ್ಲ, ಬೇರೆಯವರು ಇವ್ರು ಯಾರು NDA ಒಕ್ಕೂಟದಲ್ಲಿದ್ದಾರೆ ಅವರು ಎದುರ್ತಾ ಇದ್ದಾರೆ. ಅವರವರ ಹುಳುಕು ಏನಿದೆ ಯಾರಿಗೆ ಗೊತ್ತು? ಆ ಹುಳುಕು ಇದ್ದೇ ಇರ್ತಾವಲ್ಲ, ಹುಳುಕೋಸ್ಕರ ಇವತ್ತು ಅವರು ಅನಿಸ್ತಾ ಇದ್ದಾರೆ ಅಷ್ಟೇ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.